ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಬ್ಬಾಳ ಗ್ರಾಮದ ಶ್ರೀ ವಿದ್ಯಾಲಕ್ಷ್ಮಿ ಶಾಲೆಯ ವಿದ್ಯಾರ್ಥಿಯಾಗಿರುವ ಭರತ್ ಗ್ರಾಮೀಣ ಹಿನ್ನೆಲೆಯೇ ಈ ಸಾಧನೆ ಮಾಡಿರುವುದು ವಿಶೇಷವಾಗಿದೆ. ಹೌದು ವೀಕ್ಷಕರೇ, ಗಿರೀಶ್ ಹಾಗೂ ಶಿಲ್ಪಾ ದಂಪತಿಯ ಪುತ್ರನಾದ ಭರತ್ ಫಲಿತಾಂಶ ಪ್ರಕಟವಾಗದ ಬಳಿಕ ಮನೆಯಲ್ಲಿಯೇ ಸಿಹಿ ಹಂಚಿಕೆ ಸಂಭ್ರಮಾಚರಣೆ ನಡೆಸಲಾಯಿತು. 625ಕ್ಕೆ 625 ಅಂಕಗಳನ್ನು ಗಳಿಸಿ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ಬಂದಿರುವ ತುಂಬಾ ಸಂತೋಷ ತಂದಿದೆ ಎಂದು ತಂದೆ ಮತ್ತು ತಾಯಿ ಇಬ್ಬರು ಆಶೀರ್ವಾದ ಮಾಡಿದರು. ನಮ್ಮ ಶಾಲೆಯ ಶಿಕ್ಷಕರು ವಿಶೇಷಗಳನ್ನು ಆಳವಾಗಿ ಅರ್ಥವಾಗುವಂತೆ ಬೋಧಿಸಿದ್ದರು. ಪರೀಕ್ಷೆಯಲ್ಲಿ ಉತ್ತರಗಳನ್ನು ಹೇಗೆ ಮಂಡಿಸಬೇಕು ಎಂಬುದರ ಬಗ್ಗೆ ಉತ್ತಮ ಮಾರ್ಗದರ್ಶನ ನೀಡಿದರು ಎಂದ ಭರತ್. ಕುಟುಂಬದ ಬೆಂಬಲದ ಕುರಿತ ಮಾತನಾಡಿದ ಅವನು, ನನ್ನ ಪೋಷಕರು ಸಂಪೂರ್ಣ ಸಹಕಾರ ನೀಡಿದರು. ನಮ್ಮ ಅಕ್ಕ ಕೂಡ SLC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ್ದಳು. ಅವಳು ಓದಿನ ತಯಾರಿ ಮತ್ತು ಹೆಚ್ಚು ಅಂಕ ಗಳಿಸುವ ಬಗ್ಗೆ ಸದಾ ಸಲಹೆ ನೀಡುತ್ತಿದ್ದಳು ಎಂದು ಹೇಳಿದರು. ಗ್ರಾಮೀಣ ವಿದ್ಯಾರ್ಥಿಗಳ ಬಗ್ಗೆ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ ಭಾರತ್, ಹಳ್ಳಿಯಲ್ಲಿ ಓದಿದರೆ ಅಂಕ ಗಳಿಸಲು ಸಾಧ್ಯವಿಲ್ಲ ಎನ್ನುವುದು ತಪ್ಪು. ಅದು ನಮ್ಮ ಪರಿಶ್ರಮ, ಶಿಕ್ಷಕರ ಮಾರ್ಗದರ್ಶನದ ಮತ್ತು ಮನೆಯ ವಾತಾವರಣದ ಮೇಲೆ ಅವಲಂಬಿತವಾಗಿದೆ. ಆಸಕ್ತಿಯಿಂದ ಓದಿದರೆ ಯಾವುದೇ ಗುರಿಯನ್ನು ಸಾಧಿಸಬಹುದು ಎಂದನು. ಮಗನ ಸಾಧನೆಯ ಬಗ್ಗೆ ತಾಯಿ ಶಿಲ್ಪಾ ಕಾರಾಗಿ ಮಾತನಾಡಿ, ನನಗೆ ತುಂಬಾ ಖುಷಿಯಾಗಿದೆ. ಮಗ ಪಟ್ಟ ಕಷ್ಟಕ್ಕೆ ಇಂದು ಫಲ ಸಿಕ್ಕಿದೆ. ಅವನು ಪ್ರತಿದಿನ ಶ್ರಮಪಟ್ಟು ಓದುತ್ತಿದ್ದ, ಶಿಕ್ಷಕರ ಮಾರ್ಗದರ್ಶನವನ್ನು ನಿಷ್ಠೆಯಿಂದ ಪಾಲಿಸುತ್ತಿದ್ದ ಎಂದರು. ಮಗಳು ಡಾಕ್ಟರ್ ಮಾಡಬೇಕೆಂದು ಆಸೆ ಇತ್ತು, ಅದು ಸಾಧ್ಯವಾಗಿಲ್ಲ. ಈಗ ನನ್ನ ಮಗನಾದರೂ ಡಾಕ್ಟರ್ ಮಾಡುವ ಕನಸಿದೆ. ಮಗಳು ಕೂಡ 607 ಅಂಕಗಳನ್ನು ಪಡೆದು ಉತ್ತಮ ಸಾಧನೆ ಮಾಡಿದ್ದಳು ಎಂದು ಹೇಳಿದರು. ಭರತ್ ಸಾಧನೆಗೆ ಗ್ರಾಮಸ್ಥರು, ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಪ್ರಶಂಸೆ ವ್ಯಕ್ತವಾಗಿದೆ. ಇದೇ ವೇಳೆ ಮಾಯಕೊಂಡದ ವಿಧಾನಸಭಾ ಕ್ಷೇತ್ರದ ಶಾಸಕ KS ಬಸವಂತಪ್ಪನವರು ಭರತ್ ಹಾಗೂ ಕುಟುಂಬಸ್ಥರನ್ನು ಸನ್ಮಾನಿಸಿ ಗೌರವಿಸಿದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಚನ್ನಗಿರಿ.